ಯಲಹಂಕ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ನಿಕಟಪೂರ್ವ ಬೆಂಗಳೂರು ಜಿಲ್ಲೆಯ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಹೆಸರಘಟ್ಟ ಹೋಬಳಿ ಅಧ್ಯಕ್ಷರಾದ ಶ್ರೀ ಅರ್ಕೆರೆ ವಸಂತ್ರವರ ಹುಟ್ಟುಹಬ್ಬವನ್ನ ಸ್ವಗೃಹ ಅರ್ಕೆರೆ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ವಿಶ್ವನಾಥ್ ರವರು, ಸನ್ಮಾನ್ಯ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ ರವರು, ಬಿಜೆಪಿ ಯುವ ಮುಖಂಡರಾದ ಸನ್ಮಾನ್ಯ ಶ್ರೀ ಅಲೋಕ್ ವಿಶ್ವನಾಥ್ ರವರು ಸೇರಿದಂತೆ ಹಲವು ಮುಖಂಡರು ಕೇಕ್ ಕತ್ತರಿಸಿ ಶ್ರೀ ಅರ್ಕೆರೆ ವಸಂತ್ ರವರಿಗೆ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ, ಶ್ರೀ ಎಸ್.ಎನ್. ರಾಜಣ್ಣ, ಶ್ರೀ ಡಿ.ಜಿ. ಅಪ್ಪಯ್ಯಣ್ಣ, ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷರಾದ ರಾಮಮೂರ್ತಿ, ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥಪುರ ಶ್ರೀ ಮಂಜುನಾಥ್, ಪ್ರಶಾಂತ್ ರೆಡ್ಡಿ, ನರಸಿಂಹಮೂರ್ತಿ, ಎಸ್.ಟಿ.ಡಿ. ಮೂರ್ತಿ, ಮೋಹನ್ ಕುಮಾರ್ ಉದ್ದುಂಡಯ್ಯ, ಮುನಿದಾಸಪ್ಪ, ಪ್ರಕಾಶ್ ಗೌಡ್ರು, ಲಿಂಗನಹಳ್ಳಿ ವೆಂಕಟೇಶ್, ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಹೇಂದ್ರ, ಎಸ್ಸಿ ಮೋರ್ಚಾ ಅಧ್ಯಕ್ಷ ಕೆ.ಎ. ಮುರಳಿ, ಆವಲಹಳ್ಳಿ ಕೇಶವಮೂರ್ತಿ, ಶ್ಯಾನ್ ಭೋಗನಹಳ್ಳಿ ಮಂಜು, ಅರುಣ್ ಬಾಬಿ ರವರು, ಯುವ ಮುಖಂಡರಾದ ಸೋಮಶೇಖರ್, ನರ್ಸೇಗೌಡ, ತಿಮ್ಮರಾಯ ಗೌಡ್ರು, ಕೃಷ್ಣಮೂರ್ತಿ, ಚಂದ್ರು, ನವೀನ್ ತಂಬಿ, ಕಾರ್ತಿಕ್ ರಾಮ್, ಯತೀಶ್, ದೀಪಕ್, ಮಹೇಶ್, ಮಾರೇಗೌಡ, ಲಕ್ಷ್ಮೀಪತಿ, ಎಸ್ ರಾಜಣ್ಣ, ಶೇಷಾದ್ರಿ ದಿನೇಶ್, ದೀಪಕ್, ಪ್ರತಾಪ್, ಅಖಿಲ್, ರಾಕೇಶ್ ಮತ್ತು ಕುಟುಂಬ ವರ್ಗದವರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಹೆಸರುಘಟ್ಟ ಹೋಬಳಿಯ ಅಧ್ಯಕ್ಷರು ನಮ್ಮ ವಸಂತ್ ಅವರು ಒಂದು ಹುಟ್ಟುಹಬ್ಬ ಪ್ರಯುಕ್ತ ಎಲ್ಲ ಕಾರ್ಯಕರ್ತರು ಮತ್ತು ಭಾಳಷ್ಟು ಅಭಿಮಾನಿಗಳು ಮತ್ತು ಸೇರಿ ಭಾಳ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ತವ್ರೆ. ಸೊ ಜಿಲ್ಲಾ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ಪೋಸ್ಟ್ಗಳನ್ನ ಭಾಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರು ಒಳ್ಳೆಯದಾಗಲಿ, ದೇವರವ್ರಿಗೆ ವಯಸ್ಸು, ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೆಸರುಘಟ್ಟ ಹೋಬಳಿಯ ಬಿಜೆಪಿ ಪ್ರಮುಖರಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿದ್ದ ಎಸ್.ಆರ್. ಅವರಿಗೆ ಆಪ್ತರವಾಗಿರ್ತಕ್ಕಂಥ ವಸಂತ ಅವರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಭಾಗದಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ಅವರಿಗೆ ಆಪ್ತರು ಆಗಿರ್ತಕ್ಕಂಥವರು ವಸಂತರವರು ಈ ಭಾಗದಲ್ಲಿ ರಾಜಕೀಯವಾಗಿ ಪ್ರಬಲವಾಗಿ ಬೆಳೀಲಿ, ಸಮಾಜ ಸೇವೆಯನ್ನು ಕೂಡ ಮಾಡಲಿ ಅಂಥೇಳಿ ನಾನು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿಮಾನಿಗಳ ಪರವಾಗಿ, ಭಾಜಪ ಪಕ್ಷದ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಪ್ರಮುಖ ನಾಯಕರಾದಂಥ ನಮ್ಮ ಅರಕೆರೆ ವಸಂತಣ್ಣವರು ಇವತ್ತು ಹುಟ್ಟುಹಬ್ಬದ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ, ಭಗವಂತ ಅವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ಅವ್ರಿಗೆ ಬಯಸ್ತೀನಿ. ಮುಖ್ಯವಾಗಿ ಹೇಳೋದಾದರೆ ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರು ಮತ್ತು ಮುಖಂಡರು, ಲೀಡ್ರುಗಳು ಈ ಭಾಗದಲ್ಲಿ ಅರಕೆರೆ ಪಂಚಾಯತಿಯಲ್ಲಿ ನನಗೆ ನಮ್ಮ ಮನೆಯವ್ರಿಗೆ ಶ್ರೀಮತಿ ಭಾರತಿ ದೇವಿ ಅವ್ರಿಗೆ ಜಿಲ್ಲಾ ಪಂಚಾಯತಿಗೆ ಟಿಕೆಟ್ ಕೊಡಿಸಿ ನಿಲ್ಲಿಸಿ ಬಹುಮತದಿಂದ ಆಯ್ಕೆ ಮಾಡಿದಂಥ ನಮ್ಮ ವಸಂತು ಮತ್ತು ಅವ್ರ ಸಂಘಟನೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾಕೆಂದರೆ ಪಾರ್ಟಿನಲ್ಲಿ ನಿಷ್ಠೆ, ಸಿದ್ಧಾವಂತ ಮತ್ತು ಪ್ರಾಮಾಣಿಕ ಅನ್ನೋದರಲ್ಲಿ ಎತ್ತಿದ ಕೈ ನಮ್ಮ ವಸಂತವರು. ಯುವ ಘಟಕದಲ್ಲಿ ಅಧ್ಯಕ್ಷರಾಗಿದ್ದರು ಮತ್ತು RSS ಅಲ್ಲಿ ಸಕ್ರಿಯ ಭಾಗವಹಿಸಿ ಎಲ್ಲ ಕಾರ್ಯಕರ್ತರಲ್ಲೂ ಒಳ್ಳೆಯ ಒಡನಾಡಿಯಾಗಿ, ಮುಖಂಡರುಗಳಲ್ಲಿ ಒಡನಾಡಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಮುಂದೆ ಅವರಿಗೆ ನಮ್ಮ ಪಕ್ಷದಲ್ಲಿ ನಮ್ಮ ಶಾಸಕರು ಅವ್ರಿಗೆ ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕು ಪಂಚಾಯತಿಯಲ್ಲಿ ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ನಾವು ಸಹ ನಿರೀಕ್ಷೆ ಮಾಡಿರ್ತಿದ್ದೀವಿ. ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತೇಳಿ ಶಾಸಕರಿಗೂ ಮತ್ತು ಇವರಿಗೆ ಇನ್ನೊಂದು ತುಂಬ ಹೃದಯ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಬಿಜೆಪಿ ಅಧ್ಯಕ್ಷರಾದಂತಹ ವಸಂತ್ ಕುಮಾರ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅವರಿಗೆ ವಿಶ್ ಹ್ಯಾಪಿ ಬರ್ಡೇ ವಸಂತ್ ಕುಮಾರ್. ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಒದಗಿ ಬರಲಿ ಎಂದು ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಯಾಕೆಂದರೆ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಶಕ್ತಿ, ಒಂದು ಬಲವಾಗಿ ನಿಂತಿದ್ದಾರೆ, ಹಿರಿಯ ಮುಖಂಡರಾಗಿ ನಿಂತಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಮಹಿಳಾ ಮೋರ್ಚಾದ ಕಡೆಯಿಂದ, ಯಲಹಂಕ ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಆಶಿಸ್ತಾ ಇದ್ದೇನೆ. ನನ್ನ ಹೆಸರು ಮಂಜುಳಾ ಮಹೇಂದ್ರ, ಯಲಹಂಕ ಗ್ರಾಮಾಂತರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷ. ಥ್ಯಾಂಕ್ ಯು. ಯಲಹಂಕ ಕ್ಷೇತ್ರದ ಆಧುನಿಕ ಕೆಂಪೇಗೌಡರಾದಂಥ ಎಸ್.ಆರ್. ವಿಶ್ವನಾಥ್ ಅವರು ಬಂದು ನನ್ನ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಹೀಗೆ ನನಗೆ ಆಶೀರ್ವಾದದಿಂದ ತುಂಬ ಸಂತೋಷ ತಂದಿದೆ. ಅವರ ಆಶೀರ್ವಾದ ಇದ್ದರೆ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡುವಂಥಲ್ಲಿ ನನಗೆ ಶಕ್ತಿ ಇನ್ನೂ 100% ಹೆಚ್ಚಾಗಿದೆ. ಅವರು ಹೇಳಿದಂಥ ಕೆಲಸಗಳು ಇದುವರೆಗೂ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಮುಂದೆನೂ ಕೂಡ ಅವ್ರ ಜೊತೆಯಲ್ಲಿ ಇರ್ತೀನಿ.
ಮುಂದಿನ ಪಾರ್ಟಿಯಲ್ಲಿ ಕೆಲಸ ಮಾಡಿಕೊಂಡು ಇದೇ ರೀತಿ ಎಲ್ಲ ಪ್ರಮುಖರ ಜೊತೆಗೂ ನಾನು ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೆಚ್ಚಿನ ಕೆಲಸ ಮಾಡುವಂಥ ಶಕ್ತಿ ಇವರ ಆಶೀರ್ವಾದ ನನಗೆ ಸಿಕ್ಕಿದೆ ಇವತ್ತು. ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತಷ್ಟು ಬಲ ತರುವಂಥ ಕೆಲಸ ಮಾಡ್ತೀನಿ. ಶಾಸಕರ ಜೊತೆಗೆ ಯಾವಾಗೂ ನಾವು ಪರವಾಗಿ ನಿಂತ್ಕೊಳ್ತೀವಿ. ನಾನು ಹುಟ್ಟುಹಬ್ಬಕ್ಕೆ ಬಂದು ನನ್ನ ಶಾಸಕರು ಆಶೀರ್ವಾದ ಮಾಡಿದ್ರಿಂದ ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಯಲಹಂಕ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರಿಗೂ ಹಾಗೂ ನನ್ನ ಸ್ನೇಹಿತರಿಗೂ, ನನ್ನ ಕಾರ್ಯಕರ್ತರಿಗೂ, ನನ್ನ ಬಂಧು ಭಗಿನಿಯರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.